ಹಲೋ ಫ್ರೆಂಡ್ಸ್, ನನ್ನ ಕೊಂಕಣ್ ಕೋಸ್ಟಲ್ ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಸೋಯಾಬೀನ್ ಮತ್ತು ಚಿಕನ್ನಲ್ಲಿ ಒಂದು ಹೊಸ ರೆಸಿಪಿ, ಒಂದು ಹೊಸ ಕರಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಪುದೀನ ಮತ್ತು ಆನಿಯನ್, 4 ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಒಂದು ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಗಸಗಸೆ, 3/4 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಗರಂ ಮಸಾಲ ಐಟಮ್, 1 ಇಂಚು ಚಕ್ಕೆ, 1 ಸ್ಟಾರ್ ಫ್ಲವರ್, ಜಾಯಿಪತ್ರೆ ಹೂವು ಸಣ್ಣದು, 4 ರಿಂದ 5 ಲವಂಗ, 10 ರಿಂದ 15 ಕರಿಮೆಣಸು, ಮತ್ತು 1 ಟೀ ಸ್ಪೂನ್ ಬಡೆ ಸೋಂಪು, 1 ಟೀ ಸ್ಪೂನ್ ಜೀರಿಗೆ ತಗೊಂಡು ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಕೊಳ್ತೀನಿ. ಅದ್ರ ಜೊತೆಗೆ 3 ಈರುಳ್ಳಿ, 4 ಟೊಮೆಟೊ, ಕರಿಬೇವು. ಇಲ್ಲಿ ನೋಡಿ, ಸೋಯಾಬೀನ್ ಮತ್ತು ಸೋಯಾಬೀನನ್ನು ನಾನು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ಒಂದು ಕುಕ್ಕರಿಗೆ ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ತಗೊತೀನಿ. ಅದಕ್ಕೆ ನಾನು ಪಲಾವ್ ಎಲೆ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಕರಿಬೇವು ತೊಗೊಂಡಿದ್ನಲ್ಲ, ಆ ಎಲೆಗಳು ಅಂದರೆ ಒಂದು 20 ಎಲೆ ಆಗ್ಬೋದು, ಅಷ್ಟೆಲ್ಲ ತೊಗೊಂಡು ಹಾಕ್ತೀನಿ. ಯಾಕಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅದು ಹಾಕಿದ್ರೆ, ಅಷ್ಟೇ ಎಲೆ ಹಾಕಿದ್ರೆ. ಅದ್ರ ಜೊತೆಗೆ ಟೊಮೆಟೊ ಮತ್ತು 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಟೊಮೆಟೊ ಈರುಳ್ಳಿ ಸ್ವಲ್ಪ ಒಳ್ಳೆ ಬಾಡಿದ ನಂತರ ಅದಕ್ಕೆ ಚಿಕನ್ ಮತ್ತು ಸೋಯಾಬೀನ್ ಹಾಕ್ಕೊಂಡು ಬೇಯಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಲಿಕ್ಕೆ ಬಿಡುವ. ಈಗ ಚಿಕನ್ ಬೆಂದಿದೆ, ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲನ ಹಾಕ್ಕೊಳ್ತೇನೆ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿದೆ ಅಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಮತ್ತು ನಿಮಗೆ ಹೆಚ್ಚು ನೀರು ಬೇಕಂದರೆ ಹಾಕ್ಕೊಳ್ಬೋದು, ದಪ್ಪ ಇದ್ದರೆ ಒಳ್ಳೆ ಇರುತ್ತೆ. ಒಳ್ಳೆ ಕುದೀತಾ ಇದೆ ನೋಡಿ. ಹೀಗೆ ಕುದಿದ ನಂತರ ಗ್ಯಾಸ್ ಆಫ್ ಮಾಡಿ ಇಡೋದು. ನಮ್ಮ ಚಿಕನ್ ಮತ್ತು ಸೋಯಾಬೀನ್ ಕರಿ ರೆಡಿ. ಮತ್ತೊಂದು ಕಡೆ ನಾನು ಪ್ಯಾನ್ ಫ್ರೈ ಮಾಡಲಿಕ್ಕೆ ಚಿಕನ್ನಿಗೆ ಮಸಾಲೆ ಹಾಕ್ಕೊಂಡಿದ್ದೀನಿ. ಚಿಕನ್ ಊಟ ಇದ್ದಾಗ ಸೌತೆಕಾಯಿ ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ ಜೊತೆಯಲ್ಲಿ. ಅದಕ್ಕೆ ಇದನ್ನೆಲ್ಲ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳೋದು. ಪೊಟೇಟೊ ನಮಗೆ ಪ್ಯಾನ್ ಫ್ರೈ ಮಾಡ್ತೀವಲ್ಲ, ಚಿಕನ್ ಪ್ಯಾನ್ ಫ್ರೈ, ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಅದೇ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ಪೊಟೇಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕೂಡ 3 ಹಾಕಿ ಒಟ್ಟಿಗೆ ಪ್ಯಾನ್ ಫ್ರೈ ಮಾಡಿದ್ರೆ ಆ ಚಿಕನ್ದೇನು ಮಸಾಲೆ ಇರುತ್ತಲ್ಲ ಅದಕ್ಕೆಲ್ಲ ತಾಗಿ ಒಳ್ಳೆ ಫ್ಲೇವರ್ ಬರುತ್ತೆ, ತಿನ್ನಲಿಕ್ಕೆ ರುಚಿ ಅನಿಸುತ್ತೆ ಒಂಥರ. ನಮಗಂತೂ ತುಂಬ ಇಷ್ಟ ಆ ಥರ ತಿನ್ನಲಿಕ್ಕೆ.
ಪೊಟ್ಯಾಟೊ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಿಕನನ್ನು ಸ್ವಲ್ಪ ಒಂದು ಡಬ್ಬದಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ, ಯಾಕಂದರೆ ರಾತ್ರಿಗೆ ಮತ್ತೆ ಎಕ್ಸ್ಟ್ರಾ ಸಪ್ರೇಟಾಗಿ ಫ್ರೈ ಮಾಡ್ತೀನಿ. ಇದು ಮಧ್ಯಾಹ್ನಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊತಿದ್ದೀನಿ. ಈಗ ನಾನು ಇದನ್ನು ಚಿಕನ್ ತೆಗಿತೀನಲ್ಲ, ಆ ಮಸಾಲೆ ಉಳಿಯುತ್ತಲ್ಲ ಆ ಪಾತ್ರೆಗೆ ನಾನೇನು ಕಟ್ ಮಾಡ್ಕೊಂಡಿದ್ದೆ ನೋಡಿ, ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದನ್ನೀಗ ಇದ್ರ ಮಸಾಲೆ ಎಲ್ಲ ಇದಕ್ಕೆ ತಾಕ್ಕೊಳ್ತದಲ್ಲ, ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ. ಫ್ರೈ ಮಾಡಿದಾಗ ಅದು ಫ್ಲೇವರೇ ಬೇರೆ, ಒಂಥರ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಚಿಕನ್ ಪ್ಯಾನ್ ಫ್ರೈ ರೆಸಿಪಿ ಇದೆಯಲ್ಲ, ನಾನು ಆಲ್ರೆಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನಾನು ಚಿಕನ್ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದ ನಂತರ ತೆಗೆದು ಅದರಲ್ಲಿ ಪೊಟ್ಯಾಟೊ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಕೊಳ್ಳೋದು. ನಮ್ಮ ಊಟ ರೆಡಿ. ಈಗ ನಾನೇನು ಊಟ ಮಾಡಲಿಕ್ಕೆ ಹೋಗ್ತೀನಿ. ನೋಡಿ, ಚಿಕನ್ ಸಾರು ಎಷ್ಟು ಚೆನ್ನಾಗಿ ದಪ್ಪಾಗಿ ಚೆನ್ನಾಗಿ ಬಂದಿದೆ. ನಿಮಗೂ ತಿನ್ನಬೇಕು ಅನಿಸತ್ತಾ? ಹಾಗಾದರೆ ಈಗಲೇ ಮಾಡಿ ತಿನ್ನಿ. ನೋಡಿ, ನನ್ನ ಊಟ ರೆಡಿ. ಇದು ನಮ್ಮ ಮನೆ ಹತ್ತಿರದಲ್ಲೇ ಇರೋದು ಕಾಡು ಮಲ್ಲಿಗೆ. ಒಂಥರ ಬೇರೆಯೇ ಪರಿಮಳ, ಚೆನ್ನಾಗಿದೆ ಇದ್ರ ಪರಿಮಳ ಕೂಡ. ಇವತ್ತು ನಾನು ಪೇಟೆಗೆ ಹೊರಟಿದ್ದೀನಿ. ಸಂಜೆ ಹೊತ್ತು ಭಟ್ಕಳ ಬಜಾರಿಗೆ, ಅಂದರೆ ಈಗ ರಂಜಾನ್ ಪೇಟೆ ಅಂತ ರಂಜಾನ್ ಬಜಾರ್ ನಡೀತಾ ಉಂಟು. ಇದು ವರ್ಷವೂ ರಂಜಾನ್ ಟೈಮಲ್ಲಿ ಇರುತ್ತೆ. ನೋಡಲಿಕ್ಕೂ ಚೆಂದ. ನಮಗೆ ತುಂಬ ಚೀಪ್ ರೇಟಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತವೆ ಇಲ್ಲಿ. ಇವತ್ತು ಕೊನೆಯ ದಿನ ಆದ್ದರಿಂದ ತುಂಬ ಜನ ಕೂಡ ಇದ್ದಾರೆ. ಬೇರೆ ಬೇರೆ ಊರಿಂದ ಎಲ್ಲ ಜನ ಬರ್ತಾರೆ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಈ ಟೈಮಲ್ಲಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.